ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವನು ನನ್ನ ಜೊತೆ ಇದ್ದಾನೆ. ಅವನು ಯಾರಂದರೆ ಯಶು ಅಂತ ಹೇಳಿಬಿಟ್ಟು. ಸೊ ನಾನು ನಿಮಗೆ ಫಸ್ಟ್ ವ್ಲಾಗ್ನಲ್ಲಿ ಹೇಳಿದ್ದೆ ದಟ್ ಮನೇನ ಹೇಗೆ ಕನಸಿನ ಥರ ಕಟ್ಟಿಸ್ಬೇಕು ಅಂತ. ಆ ಮನೆ ಇವತ್ತು ಕಂಪ್ಲೀಟ್ ಆಗಿದೆ. ನಾಳೆ ಅದ್ರ ಗ್ರೂಪ್ ಪ್ರವೇಶ ಇದೆ. ಸೊ ಆ ಮನೆ ಒಳಗೆಲ್ಲ ಹೇಗಿದೆ ಅಂತ ಇವತ್ತು ತಿಳ್ಕೊಳ್ಳೋಣ ಬನ್ನಿ. ಸೊ ಲೆಟ್ಸ್ ಗೋ. ಇವಾಗ ಟೈಮು 11:20 ಆಗಿದೆ. ಸೊ ಬನ್ನಿ ಒಳಗೆಲ್ಲ ನೋಡೋಣ ಹೇಗಿದೆ. ಸೊ ಇಲ್ಲಿ ಎಂಟ್ರೆನ್ಸ್ ನೋಡ್ಬೋದು. ಮೇಲೆ ಆ ಥರ ಸ್ಟಿಕ್ಕರ್ ಹಾಕಿದ್ದಾರೆ. ಇದೆಲ್ಲ ನಾಳೆಗೆ ಐಟಮ್ಸ್ ಇನ್ನು ಇಟ್ಟಿದ್ದಾರೆ. ಈ ಕಡೆಗೆ ಇಲ್ಲಿ ಸೈಡಲ್ಲಿ ಈ ರೀತಿ ಜಾಗ ಬಿಟ್ಕೊಂಡಿದ್ದಾರೆ, ಬಾಲ್ಕನಿ ಥರ. ಸೊ ಬನ್ನಿ ಇಲ್ಲಿ ಒಳಗೆ ನೋಡೋಣ. ಸೊ ಇದು ಶೋಕೇಸ್ ಹೇಳಿದ್ನಲ್ಲ ಅದು. ಸೊ ಇದು ನಾಳೆಗೆ ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ. ಸೊ ಇದು ಟಿ ವಿ ಶೋಕೇಸ್. ಸೊ ಇದನ್ನೆಲ್ಲ ನೀಟಾಗಿ ಲೈಟಿಂಗ್ಸಿಂದ ಅರೇಂಜ್ ಆಗಿದೆ. ಇದೆಲ್ಲ ಲೈಟ್ಸು. ಸೊ ಫ್ಯಾನೆಲ್ಲ ಎಲೆಕ್ಟ್ರಿಕ್ಕು. ಸೊ ಅದ್ರ ಹಿಂದಕ್ಕೆ ಈ ರೀತಿ ಇದೆ. ಇಲ್ಲಿ ನೋಡಿ, ಫುಲ್ಲು ಸ್ಪೇಸ್ ಇದೆ. ಮತ್ತು ಅದ್ರ ಹಿಂದೆ ಒಂದಿದೆ. ಸೊ 3 ಇರೋದು ಟೋಟಲ್ಲು. ಸೊ ಇಲ್ಲೊಂದಿದೆ ನೋಡಿ. ಇಲ್ಲಿ ವಾಶ್ರೂಮ್ ಇದೆ. ಇಲ್ಲೆಲ್ಲ ನಾಳೆಗೆ ರೆಡಿ ಮಾಡಿದ್ದಾರೆ. ಸೊ ನಾನು ನಿಮ್ಗೆ ಹೇಳಿದ್ನಲ್ಲ ಬಾಲ್ಕನಿ ಥರ ಅಂತ ಹೇಳಿಬಿಟ್ಟು, ಅದು ಬಾಲ್ಕನಿಗೆ ಇಲ್ಲಿಂದನೂ ಹೋಗ್ಬೋದು. ಸೊ ಇವಾಗ ಮೇಲೆ ಹೋಗೋಣ ಬನ್ನಿ. ಸೊ ಎಲ್ಲ ಮಲ್ಕೊಳ್ಳೋದಕ್ಕೆ ರೆಡಿ ಮಾಡಿದ್ದಾರೆ. ಟೈಮ್ 11:20 ಆಗಿದೆ. ಆದರೂ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡಿ ಎಲ್ಲ ಹೆಂಗೆ ಮಲಗಿದ್ದಾರೆ. ಸೊ ನೋಡಿ ಇಲ್ಲಿ. ಸೊ ಬನ್ನಿ ಮೇಲೆ ನೋಡ್ಕೊಂಬರೋಣ. ಸೊ ಮೇಲೆ ಹೋಗೋಣ. ಸೊ ಅವಳು ಧೃತಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾಳೆ ದಿಂಬುಗಳನ್ನೆಲ್ಲ ತಗೊಂಡು. ಸೊ ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಲೈಟಿಂಗ್ಸ್ದೆಲ್ಲ ಹಾಕಿದ್ದಾರೆ. ಸೊ ಇಲ್ಲೊಂದು ಮೇಲಕ್ಕೆ ಹೋಗೋಕ್ಕಿದೆ. ಇದು ನೋಡಿ ಡೋರ್. ಸೊ ಗಾಯ್ಸ್ ಒಳಗೆಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ. ಬೆಳಗ್ಗೆ ತೋರಿಸ್ತೀನಿ ಅದನ್ನ. ಸೊ ಮೇಲೆಲ್ಲ ಇನ್ನೂ ಒಂದು ಟೆರಸ್ಸು. ಇವಳೆ ಗೈಸ್ ಧೃತಿ ಅಂತ ಹೇಳಿದ್ನಲ್ಲ. ಸೊ ಮೇಲೆ ಇನ್ನೊಂದು ಟೆರಸ್ಸು. ಇಲ್ಲೊಂದು ವಾಶ್ರೂಮ್ ಇದೆ ಪಕ್ಕದಲ್ಲಿ. ಸೊ ಇಲ್ಲಿ ನೋಡಿ, ಅದಷ್ಟೊಂದು ಕಾಣಿಸ್ತಾ ಇಲ್ಲ ಕತ್ಲೇನಲ್ಲಿ. ಸೊ ಇದು ನಾನು ನಿಮಗೆ ಫಸ್ಟ್ ವ್ಲಾಗ್ನಲ್ಲೇ ಹೇಳಿದ್ದೆ ಮನೆ ಯಾವ ರೀತಿ ಸಿಂಪಲಾಗಿ ಕಟ್ಟಬೇಕು ಅಂತ. ಸೊ ಅದು ಇವಾಗ ಫಿನಿಶಿಂಗ್ ಆಗಿರೋದು. ಸೊ ಇದೆಲ್ಲ ಸ್ಪೇಷಿಯಸ್ ಆಗಿದೆ. ಸೊ ಈ ಕಡೆ ನಾನು ಬಾಲ್ಕನಿ ಹೇಳಿದ್ದು ಇಲ್ಲಿ ಬರುತ್ತೆ, ಅದು ಬಾಲ್ಕನಿ. ಸೊ ನೋಡಿ ಗೈಸ್, ಬಂದ ಯಶಸ್. ಹಾಯ್ ಹಾಯ್ ಹಾಯ್. ಸೊ ಇವರು ನ್ಯೂ ಮೆಂಬರ್ಸ್. ಸೊ ಈಗ ಬನ್ನಿ ಕೆಳಗೆ ಹೋಗೋಣ. ನಾಳೆ ಆದಷ್ಟು ಗ್ರೂಪ್ ಪ್ರವೇಶದ ವ್ಲಾಗ್ ಸಹ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಆ್ಯಕ್ಚುಲಿ ನಾಳೆ ಬ್ಯುಸಿ ಇರ್ತೀವಿ. ಸೊ 6 o'clockಗೆಲ್ಲ ಸ್ಟಾರ್ಟ್ ಆಗುತ್ತಂತೆ ಪೂಜೆ. ಸೊ ನೋಡೋಣ. ಸೊ ಈಗೆಲ್ಲ ಮಲ್ಕೊಬೇಕು, ನೋಡೋಣ. ಸೊ ಇದು ನೋಡಿ ಕಿಚನ್ನು, ಅದೆಲ್ಲ ಸೆಲ್ಫೆಲ್ಲ ಇಡಬೇಕು ಅಂತ ಹೇಳಿದ್ದೆ ಅವಾಗೆಲ್ಲ. ನೋಡ್ಬೋದು ಈ ರೀತಿ ಆಗಿದೆ. ತುಂಬ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇದೆಲ್ಲ ಹೇಗೆ ಇದೆ ಅಂದರೆ, ಇದೆಲ್ಲ ಈ ರೀತಿ ಓಪನ್ ಮಾಡ್ತಾರೆ, ಪುಷ್ ಮಾಡ್ತಾರೆ. ಇದೊಂದು ಆಟೋಮೆಟಿಕಲ್ ತೊಗೊಂಡಿದ್ದಾರೆ ನೋಡಿ. ಇದು ಹಾಗೆ ಸ್ಪ್ರಿಂಗು ಹಿಂಗಂದರೆ ಸಾಕು, ಅದೇ ಹೋಗ್ಬಿಡುತ್ತೆ. ಸೊ ಬಾಯ್ ಗಾಯ್ಸ್. ಸೊ ನಾಳೆ ವ್ಲಾಗ್ನ ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಈಗ ಬಾಯ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಬಾಯ್.